ಹಾಯ್ ಎಲ್ಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ವಿಷಯ ಏನು ಅಂತ ಗೊತ್ತಾಗಬೇಕು ಅಂದರೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. 2019 ಡಿಸೆಂಬರ್ ತಿಂಗಳಲ್ಲಿ ಕಾಲಿಟ್ಟಂತಹ ಇಡೀ ವಿಶ್ವವೇ ಬೆಚ್ಚು ಬೀಳಿಸಿದಂತಹ ಭಯಾನಕ ವೈರಸ್ ಕೊರೋನಾ. ನವಡೇಸ್ ಅಂದರೆ ಇವಾಗಿನ ಆಧುನಿಕ ತಂತ್ರಜ್ಞಾನ ತುಂಬ ಫಾಸ್ಟಾಗಿ ಮುಂದುವರೆದಿದೆ. ಅಷ್ಟೇ ವೇಗವಾಗಿ ಕೂಡ ಎಲ್ಲ ಜನರು ಸಾಕ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಅಂದರೆ ಸಾಕ್ತಾ ಏನಾಗಿದೆ, ನಾವು ಹಿಂದೆ ಹೇಗಿದ್ವಿ, ನಮ್ಮ ಜನ್ರೇಷನ್ ಹೆಂಗಿತ್ತು, ಹಿಂದಿನ ಜನ್ರೇಷನ್ ಅನ್ನೋದನ್ನ ಕಂಪ್ಲೀಟ್ ಮರೆತಂತಹ ಒಂದು ಸಂದರ್ಭವನ್ನು ಪುನಃ ಮರುಕಳಿಸಿ ನೆನಪು ಮಾಡಿಕೊಟ್ಟಂತಹ ಒಂದು ಭಯಾನಕ ವೈರಸ್ ಅಂದರೆ ಇದು ಕೊರೋನಾ ಅಂತಲೇ ಹೇಳ್ಬೋದು. ಹಿಂತಿರುಗಿ ನೋಡದೆ ಸುಮ್ಮನೆ ಮುಂದೆ ಫಾಸ್ಟಾಗಿ ಹೋಗ್ತಾನೇ ಇತ್ತು ಜನ್ರೇಷನ್ನು. ಅವಾಗ ಏನಾಯಿತು, ಈ ವೈರಸ್ ಬಂದು ಮನುಷ್ಯ ಒಬ್ರಿಗೊಬ್ಬರು ಕಮ್ಯುನಿಕೇಷನ್ ಮಾಡದೇ ಇರ್ತಕ್ಕಂಥ ಒಂದು ಸಂದರ್ಭನ ತೋರಿಸ್ಕೊಡ್ತು. ಹಾಗೆಯೇ ಹುಟ್ಟಿದ ಊರನ್ನು ಅಥವಾ ನಾವು ಹಿಂದೆ ಬೆಳೆದಂತಹ ಪರಿಸರವನ್ನು ಮರೆತು ಬಿಟ್ಟು ನಾವೆಲ್ಲೋ ಹೋಗಿ ಸೆಟಲ್ ಆಗಿರ್ತೀವಿ. ಅಂಥವರೆಲ್ಲರೂ ಕೂಡ ಪುನಃ ಹುಟ್ಟಿದ ಊರಿಗೆ ಮರಳಿ ಬರುವಂತೆ ಮಾಡಿದಂಥ ಒಂದು ವೈರಸ್ ಅಂತಲೇ ಹೇಳ್ಬೋದು. ಅಷ್ಟೇ ಇಲ್ಲ, ಇದು ಪಾಸಿಟಿವ್ ಆದರೆ ಇನ್ನು ತುಂಬ ಋಣಾತ್ಮಕವಾಗಿರ್ತಕ್ಕಂಥ ಬೇಜಾರದ ಸಂಗತಿ ಏನು ಅಂದರೆ ಎಷ್ಟೋ ಪ್ರಾಣಹಾನಿಗಳಾದವು. ಆ ಟೈಮಲ್ಲಿ ಇದಕ್ಕೆ ಚಿಕಿತ್ಸೆ ಏನಪ್ಪ, ಇದು ಎಂಥ ವೈರಸ್ ಬಂತು, ನಾವು ಹೆಂಗೆ ಇದರಿಂದ ತಪ್ಪಿಸ್ಕೊಳ್ಳೋದು ಅನ್ನೋದು ಕ್ವಶನ್ ಮಾರ್ಕ್ ಆಗಿ ಉಳಿದಂಥ ಒಂದು ಟೈಮ್ ಅದು. ಆ ಕೊರೋನಾ ವೈರಸ್ಗೆ ಯಾವುದೆಲ್ಲ ಟ್ರೀಟ್ಮೆಂಟ್ ನಾವು ಕಂಡುಹಿಡಿಬಹುದು. ಬೇಸಿಕ್ಕಾಗಿ ಫಸ್ಟ್ ಅದು ಬಂದ ತಕ್ಷಣ ಅದಕ್ಕೆ ಟ್ರೀಟ್ಮೆಂಟ್ ಗೊತ್ತಾಗದೆ, ಆಮೇಲೆ ಅದರ ಸಿಂಟಮ್ಸ್, ಅದರ ಲಕ್ಷಣಗಳು ಗೊತ್ತಾಗದೆ ತುಂಬ ಜನ ಫಸ್ಟಿಗೆ ಪ್ರಾಣಗಳನ್ನು ಕಳ್ಕೊಂಡ್ಬಿಟ್ರು. ಅದು ನಮ್ಮೆಲ್ಲರ ಒಂದು ಬ್ಯಾಡ್ ಲಕ್ ಅಂತಲೇ ಹೇಳ್ಬೋದು. ಸುಮಾರು ಪಾಪ ಕುಟುಂಬಕ್ಕೆ ಭರಿಸಲಾಗದ ಅಂತಹ ನಷ್ಟ ಅಂತಲೇ ಹೇಳ್ಬೋದು ಆ ಒಂದು ಸಂದರ್ಭವನ್ನು. ಅಕ್ಕಪಕ್ಕದ ಮನೆಯವರು ಇರ್ಬೋದು ಅಥವಾ ಒಂದೇ ಮನೆಯಲ್ಲಿ ಇರ್ತಕ್ಕಂಥವ್ರಿಗೆ ಯಾರೋ ಒಬ್ಬ ವ್ಯಕ್ತಿಗೆ ಕೊರೋನಾ ಬಂತು ಅಂದರೆ ಆ ವ್ಯಕ್ತಿನ ಟ್ರೀಟ್ ಮಾಡುವಂತಹ ರೀತಿ, ಆ ಒಂದು ಮನೆಯನ್ನು ನೋಡುವಂತಹ ರೀತಿ, ಕಂಪ್ಲೀಟ್ ಮನುಷ್ಯನ ಒಂದು ಆಲೋಚನೆಯೇ ಬದಲಾವಣೆ ಮಾಡಿಬಿಡ್ತು ಆ ಟೈಮು. ಎಲ್ಲರ ಗಮನಕ್ಕೆ ಬಂದಿರ್ಬೋದು, ದೇಶ ವಿದೇಶಗಳಲ್ಲೂ ಕೂಡ ಹೋಗಿ ನೆಲೆಸಿದಂತಹ ಒಂದು ಜನರು ಯಾವ ರೀತಿಯಲ್ಲಿ ಕಷ್ಟಗಳನ್ನು ಅನುಭವಿಸಿದ್ರು ಪಾಪ. ಆಮೇಲೆ ತಮ್ಮ ತಾಯ್ನಾಡಿಗೆ ಮರಳಿ ಬರಬೇಕು ಅಂತ ಅವರ ಒಂದು ಆತುರ ಎಷ್ಟೆಲ್ಲ ಇತ್ತು ಅನ್ನೋದನ್ನು ನಾವು ನ್ಯೂಸ್ಗಳ ಮೂಲಕ ನೋಡಿ ತಿಳ್ಕೊಂಡ್ವಿ. ಅಂದರೆ ಮನುಷ್ಯ ಎಷ್ಟೇ ಮುಂದುವರೆದಿದ್ರು ಕೂಡ ಅವನಿಗೆ ಈ ಥರದ ಒಂದು ಪರಿಸ್ಥಿತಿಯನ್ನು ಪರಿಚಯ ಮಾಡಿಕೊಟ್ಟಂತಹ ಕೊರೋನಾ ವೈರಸ್ ಆ ಟೈಮಲ್ಲಿ ಮುಂದೆ ಬಂದಂತಹ ಒಂದು ವ್ಯಕ್ತಿಗಳು ಅಂದರೆ ಕೊರೋನಾ ವಾರಿಯರ್ಸ್, ಡಾಕ್ಟರ್ಸ್ ಇರ್ಬೋದು, ನರ್ಸ್ ಇರ್ಬೋದು, ಆಮೇಲೆ ಆ ರಿಲೇಟೆಡ್ ಆಗಿ ಜನಗಳಿಗೆ ಸ್ಪಂದನೆ ಮಾಡೋದಕ್ಕೆ ಬಂದಂತಹ ಪ್ರತಿಯೊಬ್ಬರು ಕೂಡ ತುಂಬ ಗ್ರೇಟ್ ಅಂತಲೇ ಹೇಳ್ಬೋದು. ತಮ್ಮ ಪ್ರಾಣವನ್ನು ಒತ್ತೆ ಇಟ್ಟುಬಿಟ್ಟು, ಅಂದರೆ ಅವ್ರಿಗೆ ಗೊತ್ತಿತ್ತು ಎಷ್ಟೇ ಪ್ರೊಟೆಕ್ಟಿವ್ ಆಗಿದ್ದರೂ ಕೂಡ ಇದು ವೈರಸ್ ಹೇಗೆಲ್ಲ ಹರಡಬಹುದು ಅನ್ನೋದು ತುಂಬ ಲೇಟಾಗಿ ಗೊತ್ತಾಯಿತು. ಬಟ್ ಅದಕ್ಕೂ ಮುಂಚೆ ಭಯ ಇತ್ತು ಎಲ್ಲರಲ್ಲೂ ಕೂಡ. ನಾವೀಗ ಪೇಷಂಟನ್ನು ಟ್ರೀಟ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ, ಆ ಕೊರೋನಾ ಬಂದಂತಹ ವ್ಯಕ್ತಿಯನ್ನು ನಾವು ಆರೈಕೆ ಮಾಡೋದಕ್ಕೆ ಮುಂದಾಗಿದ್ದೀವಿ ಅಂದರೆ ನಮಗೂ ಕೂಡ ಬರುತ್ತೇನೋ ಭಯ ಪಾಪ ಖಂಡಿತವಾಗ್ಲೂ ಪ್ರತಿಯೊಬ್ಬರಲ್ಲೂ ಇತ್ತು. ಆ ನಂತರ ಕಾಲಕ್ರಮೇಣ ಯಾವ ಒಂದು ಕ್ರಮಗಳಿಂದ ನಾವು ಇದನ್ನು ತಡೆಗಟ್ಟಬಹುದು ಅಂತ ಸ್ವಲ್ಪ ಗೊತ್ತಾದ ಮೇಲೆ ಆ ಕೊರೋನಾ ವಾರಿಯರ್ಸ್ ಏನಿದ್ರಲ್ವ ಅವರಿಗೆ ಸ್ವಲ್ಪ ಸಮಾಧಾನ ಸಿಕ್ತು ಅಂತ ಹೇಳ್ಬೋದು. ಆದರೆ ಆ ಟೈಮಲ್ಲಿ ಇವತ್ತಿಗೂ ಕೂಡ ಕೆಲವು ಕುಟುಂಬಗಳಿಗೆ ಕಹಿ ಘಟನೆಗಳನ್ನು ನೆನಪು ಮಾಡಿಕೊಡುತ್ತೆ. ಪಾಪ ಅವರಿಗೆ ಅಷ್ಟೊಂದು ನಷ್ಟ ಆಗಿರುತ್ತೆ. ಯಾಕಂದರೆ ತಮ್ಮ ಪ್ರೀತಿ ಪಾತ್ರರನ್ನು, ತಮ್ಮ ಕುಟುಂಬ ವರ್ಗದವರನ್ನು ಕಳ್ಕೊಂಡಂತಹ ಸಮಯ ಅದು. ಊಹೆನೂ ಕೂಡ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಈ ಥರ ಒಂದು ವೈರಸ್ ಬರುತ್ತೆ, ಈ ಥರ ಒಂದು ಕಾಯಿಲೆ ಬರುತ್ತೆ, ನಾವೆಷ್ಟೇ ಹಣವಂತರಾಗಿದ್ದರೂ ಕೂಡ, ಎಷ್ಟೇ ಪ್ರಬಲರಾಗಿದ್ದರೂ ಕೂಡ ನಾವು ಅದನ್ನು ಯಾವುದೇ ರೀತಿಯಾಗಿ ತಡೆಯೋದಕ್ಕಾಗಲ್ಲ ಅನ್ನೋದನ್ನು ಆ ಒಂದು ಸಂದರ್ಭ ಪರಿಚಯ ಮಾಡಿಕೊಟ್ಟಿತ್ತಲ್ವ. ನಾನು ಯಾಕೆ ಇವತ್ತು ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಅಂದರೆ, ನಾವೆಲ್ಲರೂ ಕೂಡ ಮರ್ತಿರಬಹುದು. ಸೊ ನಮ್ಮ ಮಕ್ಕಳ ಶಾಲೆಯಲ್ಲಿ ಶಾಲಾ ವಾರ್ಷಿಕೋತ್ಸವ ದಿನ ಆ ಕೊರೋನಾ ವಾರಿಯರ್ಸ್ಗೆ ನಮನ ಸಲ್ಲಿಸೋದಕ್ಕೋಸ್ಕರ ಒಂದು ನೃತ್ಯದ ಮೂಲಕ ಅಭಿನಯ ಗೀತೆಯನ್ನು ಅಲ್ಲಿ ನಮಗೆ ಎಲ್ರಿಗೂ ಕೂಡ ಪರಿಚಯ ಮಾಡಿಸಿದ್ರು. ತುಂಬ ಖುಷಿಯಾಯಿತು ನೋಡ್ತಿದ್ದ ಹಾಗೆ. ಜಸ್ಟ್ ಮಕ್ಕಳು ಹೇಳ್ತಾ ಇದ್ರು, ಮಮ್ಮಿ ಒಂದು ಕಾಂತಾರ ಒಂದು ಸಾಂಗ್ ಬರುತ್ತೆ, ಸೊ ನಾವಲ್ಲಿ ಕೊರೋನಾದ ಬಗ್ಗೆ ಒಂದು ನೃತ್ಯ ಮಾಡ್ತೀವಿ, ಡ್ಯಾನ್ಸ್ ಮಾಡ್ತೀವಿ ಅಂತ ಹೇಳೋರು. ಬಟ್ ಅಲ್ಲಿ ಸ್ಟೇಜ್ ಪರ್ಫಾರ್ಮೆನ್ಸ್ ನೋಡಿದ ಮೇಲಂತೂ ನಿಜವಾಗ್ಲೂ ಆ ಒಂದು ಪರ್ಫಾರ್ಮೆನ್ಸ್ ಬೇಕಿತ್ತು, ನಮನ ಸಲ್ಲಿಸೋದಕ್ಕೆ ಆ ಒಂದು ಕಾರ್ಯಕ್ರಮ ನಿಜವಾಗ್ಲೂ ಮುಖ್ಯ ಅಂತ ಅನ್ನೋ ಫೀಲ್ ಆಯಿತು. ಅಲ್ಲಿ ಅಭಿನಯ ಮಾಡಿದಂತಹ ಪ್ರತಿಯೊಂದು ಮಗು ಕೂಡ ಅದ್ರ ಜೊತೆಗೆ ಕೊರೋನಾ ಕ್ಯಾರೆಕ್ಟರ್, ಇಲ್ಲಿ ನೋಡ್ತಾ ಇರ್ಬೋದು 5th ಸ್ಟ್ಯಾಂಡರ್ಡ್ ಮಗು, ಅದು ಕೊರೋನಾ ಕ್ಯಾರೆಕ್ಟರ್ನ ಎಷ್ಟು ಚೆನ್ನಾಗಿ ಆ ಥರ ತನ್ನದೇ ಆದಂಥ ಅಭಿನಯದ ಮೂಲಕ ವ್ಯಕ್ತಪಡಿಸ್ತು ಅಂದರೆ ಖುಷಿ ಆಗ್ತಾ ಇತ್ತು. ಕೊರೋನಾ ಅಂದರೆ ಏನು, ಅದ್ರ ಕಾನ್ಸೆಪ್ಟ್ ಏನು, ಹೇಗೆಲ್ಲ ಮಾಡಬಹುದು ಅನ್ನೋದನ್ನು ಈ ರೀತಿಯಾಗೂ ಕೂಡ ತೋರಿಸ್ಬೋದು ಅಂತ ಆ ಮಗು ತೋರಿಸ್ಕೊಡ್ತು. ಕೊರೋನಾ ವೈರಸ್
ತನ್ನ ಒಂದು ಛಾಪನ್ನು ಹೇಗೆ ಹರಡಿತ್ತು ಎಲ್ಲ ಕಡೆ ಅನ್ನೋದನ್ನು ಈ ಮಗು ಎಷ್ಟು ಚೆನ್ನಾಗಿ ಅಭಿನಯದ ಮೂಲಕ ವ್ಯಕ್ತಪಡಿಸ್ತು. ನೆಕ್ಸ್ಟು ಅದು ತಾನು ಅಟ್ಯಾಕ್ ಮಾಡಿದಂತಹ ಪೇಷಂಟ್ನ ಕರ್ಕೊಂಡು ಬಂದು ಸ್ಟೇಜ್ ಮೇಲೆ ಮಾಡಿದಂಥ ಪರ್ಫಾರ್ಮೆನ್ಸ್ ಇರ್ಬೋದು, ಅದ್ರ ವಿರುದ್ಧ ಹೋರಾಡಿದ ಈ ಕರೋನಾ ವಾರಿಯರ್ಸ್ ಇರ್ಬೋದು, ಅಂದರೆ ಮಕ್ಕಳು ಎಷ್ಟು ಚೆನ್ನಾಗಿ ತೋರಿಸಿದ್ವು ಅಂದರೆ ಖುಷಿಯಾಗುತ್ತೆ ಇವತ್ತಿಗೂ ಕೂಡ. ಸೊ ಅದಕ್ಕೆ ನಾನು ಈ ಟೀಚರ್ಸ್ಗೆ ಮತ್ತು ಆ ಒಂದು ಪರ್ಫಾರ್ಮೆನ್ಸ್ ಕಲಿಸಿದಂಥ ವ್ಯಕ್ತಿಗಳಿಗೆ ಥ್ಯಾಂಕ್ಸ್ ಹೇಳ್ತೀನಿ ಈ ಮೂಲಕ. ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ, ಮಕ್ಕಳಲ್ಲಿ ಅಂದರೆ ಪ್ರತಿಯೊಂದು ಮಗುವಿನಲ್ಲೂ ಕೂಡ ತನ್ನದೇ ಆದಂತಹ ಪ್ರತಿಭೆ ಇರುತ್ತೆ, ಅದಕ್ಕೆ ಹೊರಗಡೆ ಹಾಕೋದಕ್ಕೆ ಅವಕಾಶ ಸಿಗಬೇಕು ಅಂತ ಹೇಳಿದ್ದೆ ಅಲ್ವಾ. ಆದರೆ ಇಲ್ಲಿ 5th ಸ್ಟ್ಯಾಂಡರ್ಡ್ ಮಕ್ಕಳು, ಎಲ್ಲ ಮಕ್ಕಳುಗಳು ಕೂಡ ನಿಜವಾಗ್ಲೂ ನನಗೆ ಫಸ್ಟು ತುಂಬ ಇಷ್ಟ ಆಗಿದ್ದು ಕರೋನಾ ಕ್ಯಾರೆಕ್ಟರ್ ಮಾಡಿದಂತಹ ಮಗು. ತನ್ನ ಒಂದು ಕ್ಯಾರೆಕ್ಟರ್ ಏನು, ಕರೋನಾ ಅಂದರೆ ಏನು ಅನ್ನೋದನ್ನು ಫಸ್ಟು ಅದು ವ್ಯಕ್ತಪಡಿಸ್ತು. ಅದಾದ ನಂತರ ನೀವು ವಾರಿಯರ್ಸ್ ಎಷ್ಟೇ ಹೋರಾಟ ಮಾಡಿದ್ರು ನಾನು ಹಿಂಗೆ ಮಾಡ್ತೀನಿ, ಆಮೇಲೆ ನಾನು ಮೇನಾಗಿ ಬರೋದಕ್ಕೆ ರೀಸನ್ ಏನು ಅನ್ನೋದನ್ನು ಆ ಮಗು ಎಕ್ಸ್ಪ್ಲೈನ್ ಮಾಡ್ತಾ ಇತ್ತು. ರೀಸನ್ ಇಷ್ಟೇ, ಆಧುನಿಕ ತಂತ್ರಜ್ಞಾನ ಎಷ್ಟೇ ಮುಂದುವರೆದಿದ್ರೂ ಕೂಡ ಪ್ರಕೃತಿಗೆ ಹಾನಿ ಮನುಷ್ಯ ತುಂಬ ಮಾಡ್ತಾ ಇದ್ದಾನೆ. ಅದನ್ನು ಆವಾಗವಾಗ ಎಲ್ಲರಿಗೂ ಪರಿಚಯ ಮಾಡಿ ಕೊಡೋದಕ್ಕಂತಲೇ ಭೂಕಂಪಗಳಿರ್ಬೋದು, ಪ್ರವಾಹಗಳಿರ್ಬೋದು, ಸುನಾಮಿಗಳಂತಹ ಪ್ರಕೃತಿ ವಿಕೋಪಗಳು ಸಂಭವಿಸ್ತಾನೆ ಇರ್ತವೆ. ಅದನ್ನು ಈ ಒಂದು ಕರೋನಾ ಮಗು ಎಕ್ಸ್ಪ್ಲೈನ್ ಮಾಡಿ ಹೇಳ್ತು. ಅದೇ ರೀತಿಯಾಗಿ ನೀವು ಮಾಡಿದಂತಹ ಕಾರ್ಯಚಟುವಟಿಕೆಗಳಿಂದನೇ ನಾನು ಅಂದರೆ ಈ ವೈರಸ್ ಉತ್ಪತ್ತಿ ಆಗಿರೋದು ಅನ್ನೋದನ್ನು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇತ್ತು ಆ ಮಗು ಅಭಿನಯದ ಮೂಲಕ. ಎಲ್ಲರೂ ಕೂಡ ಆ ಕೋವಿಡ್ ಟೈಮ್ ಅಂದರೆ ನೆನ್ಪು ಮಾಡ್ಕೋಬೋದು, COVID-19 ಎಲ್ಲರೂ ಸ್ತಬ್ಧರಾಗ್ಬಿಟ್ಟಿದ್ರು. ಅವರು ಮನೆಯಿಂದ ಹೊರಗೆ ಬರೋದಕ್ಕೂ ಕೂಡ ಭಯ ಪಡುವಂತಹ ಸಂದರ್ಭ ಅದು. ಯಾವುದೋ ಒಂದು ಮನೆಯಲ್ಲಿ ಒಬ್ಬ ವ್ಯಕ್ತಿಗೆ ಬಂತು ಅಂದರೆ ಆ ವ್ಯಕ್ತಿಯನ್ನು ನೋಡ್ತಕ್ಕಂಥ ರೀತಿ, ಪಾಪ ತಟ್ಟೆ ಲೋಟ ಎಲ್ಲ ಹಳ್ಳಿಗಳಲ್ಲಿ ನಾವು ಗಮನಿಸಿದ್ದೀವಿ, ಸಪ್ರೇಟ್ ಇಟ್ಬಿಟ್ಟು ಅವರನ್ನು ನೋಡುವಂಥ ರೀತಿಯೇ ಬೇರೆ ಆಗಿಬಿಟ್ಟಿತ್ತು ಪಾಪ. ಅಂದರೆ ಅದಕ್ಕೆ ಪ್ರಿಕಾಕ್ಷನ್ ಏನೋ ಅನ್ನೋದು ಗೊತ್ತಿರಲಿಲ್ಲ ಸಡನ್ನಾಗಿ ಯಾರಿಗೂ ಕೂಡ. ತಮ್ಮ ತಮ್ಮ ಜೀವಗಳ ಮುಖ್ಯ ಆಗಿಬಿಟ್ಟಿದ್ವು. ಕೆಲವರೇ ತೋರಿಸ್ತಾ ಇದ್ರು, ನಾವು ಅಷ್ಟು ನಮ್ಮ ಆ ಮಗು ಅಂದರೆ ನಮ್ಗೆ ಅಷ್ಟಿಷ್ಟ, ನಮ್ಮ ಮನೆಯವರು ಅಂದರೆ ಇಷ್ಟಿಷ್ಟ ಅಂತ ಹೇಳಿದಂಥ ಪ್ರತಿಯೊಬ್ಬ ವ್ಯಕ್ತಿಗಳು ಕೂಡ ಕಂಪ್ಲೀಟ್ ಅವಾಯ್ಡ್ ಮಾಡಿದಂತಹ ಸಂದರ್ಭ ಅದು. ನಾನು ಯಾಕೆ ಈ ವಿಡಿಯೋನ ತುಂಬ ಇಷ್ಟಪಟ್ಟು ಶೇರ್ ಮಾಡ್ತಾ ಇದ್ದೇನೆ ಅಂದರೆ, ಕೊರೋನಾ ವಾರಿಯರ್ಸ್ ಹೇಗೆಲ್ಲ ಆವಾಗ ಸ್ಟ್ರಗಲ್ ಮಾಡಿರಬಹುದು, ತಮ್ಮ ಜೀವವನ್ನು ಒತ್ತೆ ಇಟ್ಬಿಟ್ಟು. ಅದರಲ್ಲೂ ಪಾಪ ಕೆಲವರು ವ್ಯಕ್ತಿಗಳು ತೀರಿ ಹೋಗ್ಬಿಟ್ರು. ಅಂದರೆ ಅಷ್ಟೊಂದು ಮಾಹಿತಿಗಳು ಗೊತ್ತಿರಲಿಲ್ಲ, ಪ್ರಿಕಾಷನ್ಸ್ ಏನು ಅಂತ ಗೊತ್ತಿರಲಿಲ್ಲ. ಪೇಷಂಟ್ಗಳನ್ನ ಉಳಿಸೋದಕ್ಕೆ ಬಂದಂತಹ ಕೆಲವು ಡಾಕ್ಟರ್ಸ್ ಇರ್ಬೋದು, ನರ್ಸಸ್ ಇರ್ಬೋದು, ಅದರ್ವೈಸ್ ಬೇರೆ ಎನಿ ವ್ಯಕ್ತಿಗಳಿರ್ಬೋದು, ಎಲ್ಲರೂ ಕೂಡ ಆ ಒಂದು ಅಟ್ಯಾಕಿಂದ, ಕೊರೋನಾ ವೈರಸ್ಸಿಂದ ಪ್ರಾಣವನ್ನು ಕಳ್ಕೊಂಡ್ರು. ಆದರೂ ಕೂಡ ತಮ್ಮ ಒಂದು ಕಾರ್ಯವನ್ನು ಸ್ಥಗಿತಗೊಳಿಸದೆ ಕಾರ್ಯಾಚರಣೆಗಳನ್ನೆಲ್ಲ ಮುಂದುವರಿಸಿದಂತಹ ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಕೂಡ ಈ ಒಂದು ಕಾರ್ಯಕ್ರಮ ನಮನವನ್ನು ಸಲ್ಲಿಸ್ತು ಅಂತಲೇ ಹೇಳ್ಬೋದು. ಈ ಮಗು ಎಕ್ಸ್ಪ್ಲೇನ್ ಮಾಡ್ತಾ ಇದೆ, ನಾನು ಯಾಕೆ ಉತ್ಪತ್ತಿ ಆಗಿದ್ದೀನಿ, ನಾನು ಯಾಕೆ ಬಂದೆ, ಅದಕ್ಕೆ ರೀಸನ್ನು ಈ ಜನರೇ, ಈ ಸಮಾಜನೇ. ಆಮೇಲೆ ಸಮಾಜ ಅಂದ ತಕ್ಷಣ ಅಂದರೆ ಬೇರೆ ಥರ ಅಲ್ಲ, ಈ ಜನರ ಒಂದು ಕಾರ್ಯಚಟುವಟಿಕೆಗಳು ಹೇಗಿದ್ದಾವೆ, ಪ್ರಕೃತಿಗೆ ಹಾನಿ ಮಾಡುವಂತಹ ಕಾರ್ಯಗಳನ್ನೇ ಜಾಸ್ತಿ ಮಾಡ್ತಾ ಇರೋದ್ರಿಂದ ನಾನು ಬಂದಿದ್ದೀನಿ ಅನ್ನೋದನ್ನು ಆ ಮಗು ಚೆನ್ನಾಗಿ ಸ್ಟೇಜಿಂದ ಕೆಳಗಡೆ ಬಂದು ಎದುರಿಗಿದ್ದಂತಹ ವ್ಯಕ್ತಿಗೆ ಅಟ್ಯಾಕ್ ಮಾಡಿಬಿಟ್ಟು ಹೇಳ್ತಾ ಇತ್ತು. ಎಷ್ಟು ಚೆನ್ನಾಗಿ ಪ್ರತಿಯೊಬ್ಬ ವ್ಯಕ್ತಿಗೂ ಅಲ್ಲಿದ್ದವ್ರಿಗೆ ರೀಚ್ ಆಯಿತು ಅಂದರೆ ಆ ಒಂದು ಮೆಸೇಜು ಎಕ್ಸಿಲೆಂಟ್ ಅಂತಲೇ ಹೇಳ್ಬೋದು. ಇಲ್ಲಿ ಅಭಿನಯ ಮಾಡಿರ್ತಕ್ಕಂಥ ಪ್ರತಿ ಮಗುವಿಗೂ ಕೂಡ ಕರೋನಾ ಅನ್ನೋ ಒಂದು ವೈರಸ್ ನೆನಪಿಲ್ಲ. ಯಾಕಂದರೆ ಚಿಕ್ಕ ಮಕ್ಕಳಾಗಿದ್ದು, 1st ಸ್ಟ್ಯಾಂಡರ್ಡ್ ಮಕ್ಕಳಾಗಿದ್ವು ಆ ಟೈಮಲ್ಲಿ. ಅಂದರೆ UKG ಎಂಡಿಂಗ್ ಮತ್ತು 1st ಸ್ಟ್ಯಾಂಡರ್ಡ್ ಟೈಮ್ ಅಂತಲೇ ಹೇಳ್ಬೋದು. ಹಾಗಾಗಿ ಆ ಮಕ್ಕಳಿಗೂ ಕೂಡ ಈ ಕೊರೋನಾ ವೈರಸ್ ಪರಿಚಯನ ಮಾಡಿಕೊಟ್ಟಂಥ ಒಂದು ಈ ಕಾರ್ಯಕ್ರಮಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಯಾರೆಲ್ಲ ಕೊರೋನಾ ಟೈಮಲ್ಲಿ ಏನೇನೆಲ್ಲ ಸಮಸ್ಯೆಗಳನ್ನು ಎದುರಿಸಿದ್ರಿ ಅನ್ನೋದನ್ನು ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗ್ತೀನಿ. ಬಾಯ್.